ಬಾಲ್ಯ ವಿವಾಹ ನಿಷೇಧ ತಿದ್ದುಪಡಿ ಕಾಯ್ದೆಗೆ ಅನುಮೋದನೆ ನಿಶ್ಚಿತಾರ್ಥ ಮಾತುಕತೆಯಲ್ಲಿ ಯಾರು ಭಾಗಿಯಾಗಿರ್ತಾರೆ ಅವರ ವಿರುದ್ಧವೂ ಕೂಡ ಕ್ರಮ ಆಗಲಿದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಿಶ್ಚಿತಾರ್ಥ ಮಾತುಕತೆಯಲ್ಲಿ ಯಾರು ಭಾಗಿಯಾಗಿರ್ತಾರೆ ಅವರ ವಿರುದ್ಧ ಕ್ರಮ. ಸಂಪುಟ ಸಭೆಯ ಬಳಿಕ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಬಾಲ್ಯ ವಿವಾಹಕ್ಕೆ ಕುಟುಂಬದವರು ಒಪ್ಪಿಗೆ ನೀಡಿದರೂ ಕೂಡ ಆ ಕುಟುಂಬದ ವಿರುದ್ಧ ಕ್ರಮ ಆಗುತ್ತೆ. ಇನ್ನು ಈ ತೊಟ್ಟಿಲು ಮದುವೆ ಆದರೂ ಕೂಡ ಶಿಕ್ಷೆ ಕಟ್ಟಿಟ್ಟದ್ದು. ಯಾರೇ ಒತ್ತಡ ಹಾಕಿದ್ರೂ ಕೂಡ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ವಿಧಾನಸೌಧದಲ್ಲಿ ಎಚ್.ಕೆ. ಪಾಟೀಲ್ ಹೇಳಿದರು. ಬಾಲ್ಯ ವಿವಾಹ ತಡೆಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂಥೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಸ್ಪಷ್ಟವಾಗಿ ಒಂದು ನಿರ್ದೇಶನವನ್ನು ಕೊಟ್ಟಿದ್ದರು. ಈಗೇನಿತ್ತು ಕಾನೂನಿನಲ್ಲಿ ಅಂದರೆ ಬಾಲ್ಯ ವಿವಾಹ ಮಾಡಿದಾಗ ಮಾಡೋರಿಗೆ ಸಂಬಂಧಿಸಿದವ್ರಿಗೆ ಆ ಗುನ್ನೆ ಮಾಡೋರಿಗೆ ಅವ್ರಿಗೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇತ್ತು. ಆದರೆ ಈ ಬಾಲರನ್ನು ಎಂಗೇಜ್ಮೆಂಟ್ ಮಾಡ್ತಾರಲ್ಲ, ಮ್ಯಾರೇಜ್ ಪೂರ್ವದಲ್ಲಿ ಎಂಗೇಜ್ಮೆಂಟ್ ಮಾಡ್ತಾರಲ್ಲ, ಆ ಎಂಗೇಜ್ಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಯಾರು ಅಬೆಟ್ ಮಾಡ್ತಾರೆ, ಅದನ್ನು ಯಾರು ಮಾಡಿಸೋದಕ್ಕೆ ಕಾರಣ ಆಗ್ತಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಅದೆಲ್ಲ ಅವಕಾಶ ಇರಲಿಲ್ಲ. ಅಂಥ ಅವಕಾಶಗಳನ್ನು ಇದರಲ್ಲಿ ಮಾಡಿಕೊಡೋದ್ರ ಮೂಲಕ ಬಾಲ್ಯ ವಿವಾಹವನ್ನು ತಡೆಗಟ್ಟೋದರಲ್ಲಿ ಮತ್ತೊಂದು ರೆಡಿಕಲ್ ಚೇಂಜನ್ನು ಮಾಡಿದ್ದೇವೆ. ಸಾಮಾಜಿಕವಾಗಿ ಇಲ್ಲಿಯವರೆಗೆ ಇದನ್ನೇನು ನಾವು ತಪ್ಪಿಸ್ಕೊಂಡು ಹೋಗ್ತಿದ್ರು ಅವರನ್ನು ಸಹಿತ ಈ ವ್ಯಾಪ್ತಿಯೊಳಗೆ ತೆಗೆದುಕೊಂಡು ಬಂದು ಬಾಲ್ಯ ವಿವಾಹವನ್ನು ಕಡಿಮೆಗೊಳಿಸೋದಕ್ಕೆ, ಅನಿಷ್ಟವನ್ನು ದೂರ ಮಾಡೋದಕ್ಕೆ ಏನೆಲ್ಲ ಸಾಧ್ಯವೋ ಅದನ್ನು ಮಾಡ್ತಾ ಇದ್ದೀವಿ. ಆ ವಿಧೇಯಕವನ್ನು ಸಚಿವ ಸಂಪುಟ ಒಪ್ಪಿದೆ. ತೊಟ್ಟಿಲ ಮದುವೆಗೂ ಶಿಕ್ಷೆ, ಬಾಲ್ಯರ ಎಂಗೇಜ್ಮೆಂಟ್ ನಿಶ್ಚಯ ಕಾರಣ ಏನು ಮಾಡ್ತಾರೆ ಆ ನಿಶ್ಚಯ ಕಾರಣಕ್ಕೂ ಶಿಕ್ಷೆ. ಅವರು ಯಾರೇ ಇರಲಿ, ಶಾಸಕರಿರಲಿ, ಯಾವುದೇ ನಾಗರಿಕ ಇರಲಿ, ಯಾರೇ ಎತ್ತರದವನು ಇರಲಿ, ಅವರೆಲ್ಲರೂ ಈ ಕಾನೂನಿನ ಕೆಳಗಡೆ, ಈ ಕಾನೂನಿನ ಅಡಿಯಲ್ಲೇ ಕೆಲಸ ಮಾಡಬೇಕು. ಅವರು ಈ ಕಾನೂನು ಅವ್ರಿಗೂ ಲಾಗು ಆಗುತ್ತೆ. ಬಾಲ್ಯ ವಿವಾಹ ತಡೆಗೆ ಇದು ಸಚಿವ ಎಚ್.ಕೆ. ಪಾಟೀಲ್ ಅವರು ಹೇಳಿದಂತಹ ವಿಚಾರ. ನಿಶ್ಚಿತಾರ್ಥ ಮಾತುಕತೆಯಲ್ಲಿ ಭಾಗಿಯಾದಂಥವರು ಈ ಬಾಲ್ಯ ವಿವಾಹ ನಿಷೇಧಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅನುಮೋದನೆ ಸಿಕ್ಕಿದೆ. ನಿಶ್ಚಿತಾರ್ಥ ಮಾತುಕತೆಯಲ್ಲಿ ಭಾಗಿಯಾದವರು ಜೊತೆಗೆ ಈ ತೊಟ್ಟಿಲು ಮದುವೆ ಏನಿದೆ ಅದಕ್ಕೂ ಕೂಡ ಶಿಕ್ಷೆ ಇದೆ ಅಂತ ಹೇಳಿದ್ದಾರೆ.